ಸ್ಯಾಂಡಲ್ವುಡ್ನ ಬಹುನಿರೀಕ್ಷಿತ ನಾಗರಹಾವು ಸಿನಿಮಾ ಇಂದು ಅದ್ದೂರಿಯಾಗಿ ತೆರೆ ಕಂಡಿದೆ. ಬೆಳಗ್ಗೆ 7 ಗಂಟೆಗೆ ಭೂಮಿಕಾ ಚಿತ್ರಮಂದಿರ ಸೇರಿದಂತೆ ಹಲವು ಚಿತ್ರಮಂದಿರಗಳಲ್ಲಿ ಮೊದಲ ಶೋ ಶುರುವಾಗಿದೆ. ನಟ ವಿಷ್ಣುವರ್ಧನ್ ಅವರ 201ನೇ ಚಿತ್ರ ಆಗಿರೋದ್ರಿಂದ ಚಿತ್ರಮಂದಿರ ಅಂತಾನೆ ಬಿಂಬಿತವಾಗಿರುವಂತಹ ಈ ಚಿತ್ರಮಂದಿರದಲ್ಲಿ ಇವತ್ತು ರಮ್ಯಾ ಕೂಡ ಅಭಿನಯಿಸಿರುವಂತಹ ಈ ಸಿನಿಮಾ ರಿಲೀಸ್ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಸೀನಪ್ಪ. ಹರೀಶ್, ಯಾವ ಥಿಯೇಟರ್ ಬಳಿ ಇದ್ದೀರಿ? ಹೇಗಿದೆ ಕ್ರೌಡ್ ಮತ್ತು ಜನರ ಒಂದು ರೆಸ್ಪಾನ್ಸ್ ಹೇಗೆ ಸಿಗ್ತಾ ಇದೆ? ಅಂದ್ರೆ ಟಿಕೆಟ್ ಖರೀದಿ ಆಗಿದ್ಯಾ ಹೇಗೆ? ಟಿಕೆಟ್ ಈಗಾಗಲೇ 4 ದಿನದ ಮುಂಚೆನೆ ಟಿಕೆಟ್ ಈ ಫಸ್ಟ್ ಶೋ ಏನು 7 ಗಂಟೆ ಸ್ಪೆಷಲ್ ಶೋ ಏನಿತ್ತು ಈ ಶೋನ ಟಿಕೆಟ್ಸ್ ಆಗ್ಲೇ ಕೊಟ್ಟಾಗಿತ್ತು. ಸೊ ಎಲ್ಲ ಕಡೆ ಕೂಡ ಥಿಯೇಟರ್ ಅಲ್ಲಿ ಟಿಕೆಟ್ ಗಾಗಿ ಎಲ್ಲರೂ ಅಭಿಮಾನಿಗಳು ಕಾದು ಕೂತಿದ್ದಾರೆ. ಸೊ ಎಲ್ಲೂ ಕೇಳ್ತಾ ಇದ್ದಾರೆ. ಆದ್ರೆ 4 ದಿನಗಳ ಮುಂಚೆನೆ ಒಂದು ಟಿಕೆಟ್ ಗಳು ಸೋಲ್ಡ್ ಔಟ್ ಆಗಿತ್ತು. ಸೊ ಇವತ್ತು ಬೆಳಗ್ಗೆ 7 ಗಂಟೆಗೆ ಭೂಮಿಕಾ ಚಿತ್ರಮಂದಿರದಲ್ಲಿ ಏನು ಕೆಜಿ ಮುಖ್ಯ ರಸ್ತೆ ಭೂಮಿಕಾ ಚಿತ್ರಮಂದಿರದಲ್ಲಿ ಒಂದು ಸ್ಪೆಷಲ್ ಶೋ ಅರೇಂಜ್ ಮಾಡಲಾಗಿತ್ತು. ಸೊ ಎಲ್ಲರೂ ಕೂಡ ಈಗ ಸಿನಿಮಾವನ್ನ ನೋಡ್ತಾ ಇದ್ದಾರೆ. ಮೊದಲ ಅರ್ಧ ಭಾಗ ಸಿನಿಮಾ ಮುಗಿದಿದೆ. ನಾಗರಾವು ಸಿನಿಮಾ ಈಗ 2ನೇ ಅರ್ಧ ನಡೀತಾ ಇದೆ. ಸೆಕೆಂಡ್ ಹಾಫ್ ನಡೀತಾ ಇದೆ. ಸೊ ಥಿಯೇಟರ್ ಅಲ್ಲಿ ಎಲ್ಲರೂ ಕೂಡ ಒಂದು ರೀತಿ ವಿಷ್ಣು ದಾದಾ ಅವ್ರನ್ನ ನೋಡಿ ಕಣ್ ತುಂಬಿಕೊಳ್ಳೋ ಕಾತರದಲ್ಲಿ ಕಾಯ್ತಾ ಇದ್ದಾರೆ. ಯಾಕಂದ್ರೆ ಆ ಕಡೆಯ 9 ನಿಮಿಷದಲ್ಲಿ ಗ್ರಾಫಿಕ್ ಮೂಲಕ ವಿಷ್ಣು ದಾದಾ ಅವರು ಸಿಲ್ವರ್ ಸ್ಕ್ರೀನ್ಗೆ ಎಂಟ್ರಿ ಕೊಡ್ತಾ ಇರ್ತಕ್ಕಂಥದ್ದು ತುಂಬಾನೇ ಕುತೂಹಲದಿಂದ ಕಾತರದಿಂದ ಎಲ್ಲರೂ ಕೂಡ ಹಬ್ಬದ ವಾತಾವರಣದಲ್ಲಿ ನಿರ್ಮಾಣ ಆಗಿದೆ ಅಂತ ಅನ್ಸುತ್ತೆ. ಲೈಟ್ ಆಗಿ ನಿಮ್ಮ ಬ್ಯಾಕ್ ಡ್ರಾಪ್ ನ ನೋಡ್ತಾ ಇದ್ರೆ ಒಂದ್ಸರಿ ಥಿಯೇಟರ್ ದೃಶ್ಯಾವಳಿಗಳನ್ನ ನಾವು ನೋಡಬಹುದಾ ಹರೀಶ್? ಖಂಡಿತ ದಿವ್ಯಾ, ಇಲ್ಲಿ ನೋಡಬಹುದು ವಿಷ್ಣುದಾದ ಅವರ ದೊಡ್ಡ ಒಂದು ಕಟೌಟ್ ಹಾಕಿದ್ದಾರೆ. ಸೊ ಬೆಳಗ್ಗೆಯಿಂದನೇ ಅಭಿಮಾನಿಗಳು ಇಲ್ಲಿ ಏನು ಪಟಾಕಿ ಸಿಡಿಸೋದ್ರ ಮುಖಾಂತರ ಮತ್ತೆ ಹಾರಗಳು ಹಾಕೋದ್ರ ಮುಖಾಂತರ ಅವರ ಅಭಿಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಮೆಜೆಸ್ಟಿಕ್ ಒಂದು ಚಿತ್ರಮಂದಿರದ ಈ ಒಂದು ದೃಶ್ಯಾವಳಿಗಳನ್ನ ನಾವು ನೋಡ್ತಾ ಇದೀವಿ. ಸೊ ಇದು ಚಿತ್ರಮಂದಿರದ ಮುಂಭಾಗದಲ್ಲಿ ಇರುವಂತದ್ದು. ಮತ್ತೆ ಈಗಾಗಲೇ ಮುಂದಿನ ಶೋಗೆ ಬಹಳಷ್ಟು ಜನ ಅಭಿಮಾನಿಗಳು ಇಲ್ಲಿ ಕಾದು ನಿಂತಿದ್ದಾರೆ. ಸೊ ಟಿಕೆಟ್ಗಳು ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ ಅಂದ್ರೂ ಕೂಡ ಎಲ್ಲೋ ಒಂದ್ ಕಡೆ ಟಿಕೆಟ್ ಸಿಗಬಹುದಾ, ಇಲ್ಲ ಯಾರಾದ್ರೂ ಕೊಡಬಹುದಾ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಎಲ್ಲರೂ ಕೂಡ ಇಲ್ಲಿ ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಸ್ಟಾರ್ಗಳ ಸಿನಿಮಾ ಅಂತ ಅಂದಾಗ ಜನ ಕೂತ್ಕೊಂಡು ನೋಡೋದಲ್ಲ, ನಾವು ನಿಂತ್ಕೊಂಡು ನೋಡೋದಕ್ಕೂ ಸಿದ್ಧ ಅಂತ ಟಿಕೆಟ್ ಖರೀದಿ ಮಾಡಿ ಥಿಯೇಟರ್ ಒಳಗೆ ಹೋಗ್ತಾರೆ. ಬಹುಶಃ ಫಸ್ಟ್ ಶೋಲ್ ಆ ರೀತಿ ಆಗಿರ್ಬೇಕು ಅಂತ ಅನ್ಸುತ್ತಲ್ವಾ ಹರೀಶ್? ಥಿಯೇಟರ್ ಅವರು ತುಂಬಾ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ತಗೊಂಡಿದ್ದಾರೆ ಈ ನಿಟ್ಟಿನಲ್ಲಿ. ಸೊ ಥಿಯೇಟರ್ ಅಲ್ಲಿ ಸೀಟ್ಗಳು ಎಷ್ಟು ಅವೈಲಬಿಲಿಟಿ ಇದೆ ಮತ್ತೆ ಏನು ಟಿಕೆಟ್ಗಳನ್ನ ಮುಂಚೆ ವಿತರಣೆ ಮಾಡಿದ್ರು, ಸೊ ಟಿಕೆಟ್ ಇರುವಂತ ಮಾತ್ರ ಒಳಗಡೆ ಬಿಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಹೆಚ್ಚಿನ ಜನಸಂಖ್ಯೆ ಒಳಗಡೆ ಸೇರುವಂತದ್ದು ಅಥವಾ ಎಲ್ಲರೂ ಕೂಡ ಒಳಗಡೆ ಸೇರಿ ಒಂದು ನುಗ್ಗು ಆಗ್ಲೋದನ್ನ ತಪ್ಪಿಸಬೇಕು ಅಂತ ಥಿಯೇಟರ್ನವರು ಒಂದು ವಿಶೇಷವಾದ ಕಾರ್ಯವನ್ನ ಮಾಡಿದ್ದಾರೆ. ಯಾರ ಟಿಕೆಟ್ ಇದೆ ಅವರು ಮಾತ್ರ ಒಳಗಡೆ ಬಿಡ್ತಾ ಇದ್ದಾರೆ. ಸೊ ಹಾಗಾಗಿ ಅಷ್ಟೊಂದು ನುಗ್ಗಲು ಒಳಗೆ ಕಾಣ ಬರ್ತಾ ಇಲ್ಲ. ದಿವ್ಯಾ, ಥ್ಯಾಂಕ್ ಯು ಹರೀಶ್ ನಿಮ್ಮೆಲ್ಲ ಮಾಹಿತಿಗೆ. ಮಹದಾಯಿ ಪ್ರತಿಷ್ಠೆಗೆ ಬಲಿಯಾಗುವ ಲಕ್ಷಣವೂ ಹೆಚ್ಚಾಗ್ತಾ ಇದೆ. ಮಹಾರಾಷ್ಟ್ರದ ಮುಖ್ಯಮಂತ್ರಿ ಸಿಎಂ ಫಡ್ನವೀಸ್ ಜೊತೆ ಮಾತನಾಡಿದ್ದೇನೆ, ಗೋವಾದಲ್ಲೂ ಪ್ರಯತ್ನ ಮಾಡ್ತೇವೆ, ಆದರೆ ಗೋವಾ ಹಾಗೂ ಮಹಾರಾಷ್ಟ್ರ ಕಾಂಗ್ರೆಸ್ ನಾಯಕರೊಂದಿಗೆ ನೀವು ಮಾತನಾಡಿ ಅಂತ ಹೇಳಿರೋ ಬಿಜೆಪಿಗೆ ಸಿದ್ದರಾಮಯ್ಯ ಆಗಲ್ಲ ಅಂತ ನಿರಾಕರಿಸಿದ್ದಾರೆ. ಹಾಸನ ಶಾಸಕ ಎಚ್.ಎಸ್. ಪ್ರಕಾಶ್ ಸಹೋದರ ಹಾಗೂ ಪಶು ವೈದ್ಯಕೀಯ ಇಲಾಖೆ ಉಪನಿರ್ದೇಶಕರಾಗಿದ್ದಂತ ಮೋಹನ್ ದಾಸ್ ಎನ್ನುವವರಿಗೆ ಸಚಿವ ಎ ಮಂಜು ಧಮಕಿ ಹಾಕಿದಂತ ಆರೋಪ ಈಗ ಕೇಳಿ ಬಂದಿದೆ. ಮೊಬೈಲ್ ಮೂಲಕ ಮೋಹನ್ ದಾಸ್ ಕರೆ ಮಾಡಿದ ಎ ಮಂಜು ಕರೆ ಮಾಡಿರ್ತಾರೆ. ಸಂದರ್ಭದಲ್ಲಿ ನೀವು ಹಣ ಪಡೆದಿದ್ದೀರಾ, ಇದಕ್ಕೆ ಸಂಬಂಧಿಸಿದಂತ ದಾಖಲೆ ನನ್ನ ಬಳಿ ಇದೆ, ತಿದ್ದಿಕೊಳ್ಳದಿದ್ರೆ ದೂರದ ಊರಿಗೆ ವರ್ಗಾವಣೆ ಆಗ್ತೀರಿ ಅಂತ ಬೆದರಿಕೆಯನ್ನ ಹಾಕಿದ್ದಾರೆ.